ಇವತ್ತು ಏನೊಂದು ತಾಲೂಕು ಆಡಳಿತ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಏನೊಂದು ಧ್ವಜಾರೋಹಣ ರಾಮದುರ್ಗ ಅರಮನೆ ಆವರಣದಲ್ಲಿ ಧ್ವಜಾರೋಹಣ ಮಾಡ್ತಾಯಿದ್ರು. ಆ ಧ್ವಜಾರೋಹಣವನ್ನು ಏಕಾಏಕಿಯಾಗಿ ಪೊಲೀಸ್ ಸ್ಟೇಷನಿನ ಆವರಣದ ಮೈದಾನದಲ್ಲಿ ತಾಲೂಕು ಆಡಳಿತ ಧ್ವಜಾರೋಹಣವನ್ನು ಮಾಡಲಿಕ್ಕೆ ತರಾಂತುರಿಯಲ್ಲಿ ಒಂದು ಅಲ್ಲಿ ಮಾಡಬೇಕು ಧ್ವಜಾರೋಹಣ ಅಂಥೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಆಗಸ್ಟ್ 15ಕ್ಕೆ. ಆದರೆ ಮಾಡುವುದರಿಂದ ನಮಗೇನು ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರಿಗೆ ಒಂದು ತಿಂಗಳ ಮುಂಚಿತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ನಾವು ಇಂಥಲ್ಲಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೀವಿ ಮತ್ತು ನಿಮ್ಮದು ಸಾರ್ವಜನಿಕರ ಏನರ ತೊಂದರೆ ಏನಾದರೂ ಕುಂದುಕೊರತೆ ಇದೆಯಾ, ಸಂಘ ಸಂಸ್ಥೆಯವರಾಗಲಿ ಪತ್ರಿಕಾ ಮಾಧ್ಯಮದವರಾಗಲಿ ಯಾರಾದ್ರೂ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರನಾಗಲಿ ಯಾರನ್ನು ಸಂಪರ್ಕಿಸದೆ ತಮ್ಮ ನಿರ್ಣಯವನ್ನು ಏಕತರ್ಫಿ ನಿರ್ಣಯವನ್ನು ಮಾಡಿಕೊಂಡು ಒಂದು ಧ್ವಜಾರೋಹಣ ಮಾಡ್ತಾರೆ ಅಂದರೆ ಇದು ಒಂದು ಖೇದಕರ ವಿಷಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದನೇದು. ಆಮೇಲೆ ಅದೇ ರೀತಿ ಏನು ನಮ್ಮ ರಾಜವಾಡೆ ಏನವನ್ನ ಮಣಿತನದ ಅರಮನೆ ಇದೆ, ಆ ಅರಮನೆಯಲ್ಲಿ ನಮ್ಮ ಅಲ್ಲಿ ನಿರಂತರವಾಗಿ ಅಲ್ಲಿ ಏನೊಂದು ಧ್ವಜಾರೋಹಣ ಮಾಡ್ಕೊಂಡು ಬರ್ತಾ ಇದ್ರು. ಆ ಧ್ವಜಾರೋಹಣವನ್ನ ಯಾವಾಗ ಸ್ವಾತಂತ್ರ್ಯ ಸಿಕ್ಕಾಗಿಂದ ಕೂಡ ಧ್ವಜಾರೋಹಣ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ನಮಗೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಹಾಗೂ ನಮ್ಮ ಪ್ರಭಾರಿ ಅಧಿಕಾರಿಯಾದಂಥ ಅಲ್ತಾಫ್ ಜಾಗೀರ್ದಾರ್ ಅವರು ಕೂಡ ಇವತ್ತು ಆ ವಿಷಯವನ್ನ ಸೋಚಿಲ್ಲ. ನಾವು ಅಲ್ಲಿ ಮಾಡುವುದಿಲ್ಲ ಅಂತ ಹೇಳಿಗೂ ಕೂಡ ಅವ್ರಿಗೆ ಗೌರವಾನ್ವಿತವಾಗಿ ಒಂದು ರಾಜಮನೆತನಕ್ಕೆ ಒಂದು ಗೌರವ ನೀವು ನೀಡಿದಿರಿ. ನಾವು ಇಷ್ಟು ದಿವಸ ಧ್ವಜಾರೋಹಣ ಮಾಡಿದ್ದೀವಿ, ಈಗ ಅನಿವಾರ್ಯ ಕಾರಣದಿಂದ ನಾವು ಧ್ವಜಾರೋಹಣ ಮಾಡುವುದಿಲ್ಲ, ಬೇರೆ ಕಡೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜಮನೆತನಕ್ಕೂ ಕೂಡ ಒಂದು ವಿಷಯನ ತಿಳಿಸದೆ ಏಕತರ್ಫಿಯನ್ನು ಮಾಡಿ ನಮಗೆ ಅಲ್ಲಿ ಅನುಚಿತವಾಗಿ ಒಂದು ವರ್ತನೆ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ DS ಕರ್ಕಿ ಅವರ ರಂಗಸಭಾ ಭವನ ಇದೆ. ಆ ರಂಗಸಭಾ ಭವನಕ್ಕೆ ಒಂದು ಕಳಂಕವನ್ನು ತರುವಂತ ಉದ್ದೇಶ ಇಟ್ಟುಕೊಂಡು ಈ ಪ್ರಕಾಶ್ ಗಾಯಕ್ವಾಡ್ ಎಂಬ ಅಧಿಕಾರಿ ತಹಶೀಲ್ದಾರ್ ಏಕತೀರ್ಪೆ ತೆಗೆದುಕೊಂಡು ಏಕಾಏಕಿಯಾಗಿ ಬೇರೆ ಕಡೆ ಮಾಡಿ ಒಂದು ಹೋರಾಟದ ಕಿಚ್ಚನ್ನು ಆರಿಸುವಂತ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದರ ಬಗ್ಗೆ ಏನೋ ಒಂದು ಹೋರಾಟ ಆಗಿದೆ. ಆಮೇಲೆ ನಮ್ಮ ಏನೋ ಒಂದು ವಾಡೆ ಬಗ್ಗೆ ಒಂದು ಏನೋ ಧ್ವಜಾರೋಹಣ ಇದೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಲ್ತಾಫ್ ಸರ್ ನೀಡ್ತಾರಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈ ಧ್ವಜಾರೋಹಣ ಸ್ಥಳಾಂತರ ಆಗ್ಬೇಕು ಕಾರಣ ಯಾರು? ಇವರ ಅಧಿಕಾರಿಗಳು ಮತ್ತೆ ಅವ್ರು ತಿಳಿಸಿಲ್ಲ, ಏನೂ ಇಲ್ಲ, ನಮಗೆ ಇಂಟಿಮೇಷನ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಆಮೇಲೆ ಅದು ರಾಮದುರ್ಗ್ ಅನ್ನುವಂಥದ್ದು ಹುಟ್ಟಿದ್ದೇ ಕಿಲ್ಲಾದಲ್ಲಿ, ಅದರ ಎದುರಿಗೇನೆ ಸ್ಟೇಟ್ ಆಫೀಸ್ ಅಂತ ಐತಿ. ರಾಮದುರ್ಗ್ ಅನ್ನೋದು ಅಂತ ಒಂದು ಸ್ಟೇಟ್, ಅದರ ಬಗ್ಗೆ ಬಹಳ ಹೆಮ್ಮೆ ಐತಿ ನಮಗೆ. ಇನ್ನೂ ಒಂದು ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಮೈಸೂರು ಸ್ಟೇಟ್ ರಾಜ್ಯ, ಅದನ್ನ ಬಿಟ್ಟರೆ ನೆಕ್ಸ್ಟ್ ನಮ್ಮ ರಾಮದುರ್ಗದ ಅರಮನೆನೇ ದೊಡ್ಡದು. ಅದರ ಸಲುವಾಗಿ ಬಹಳ ಹೋರಾಟ ಆಗ್ಯಾವ, ಬಂಡಾಯ ಆಗ್ಯಾವ, ಎಲ್ಲರಿಗೂ ಗೊತ್ತೈತಿ. ಮತ್ತು ಇವತ್ತಿನವರೆಗೂ ಬೆಳಗಾವಿ ಮರಾಠ ಎಲ್ಪಿಂಟ್ರಿಯಿಂದ ನಮಗೆ ಕಾರ್ಡ್ ಬರ್ತೈತಿ. ಯಾಕಂದ್ರೆ ಇಲ್ಲಿ ಎರಡು ತೋಪುಗಳಲ್ಲಿ ಅವ್ರಿಗೆ ನಾವು ದೇಣಿಗೆ ಕೊಟ್ಟು ಅವ್ರು ಇವತ್ತಿಗೂ ನಮಗೆ ಪ್ರತಿ ವರ್ಷ ಕಾರ್ಡ್ ಹಾಕ್ತಾರೆ. ನಮ್ಮ ಹತ್ರ ಕಾರ್ಡ್ ಐತಿ ಬೇಕಾದ್ರೆ. ಅದ್ರ ಬಗ್ಗೆ ಏನು ಇತಿಹಾಸ ಬೇಕು ಎಲ್ಲ ಐತಿ. ಇಂಥ ಚಲೋ ಜಾಗದಾಗ ಈಗ ನಮ್ಮ ಅರಮನೆಗೆ ಅವಮಾನ ಮಾಡುವಾಗ ಯಾಕೆ ಮಾಡಾಕತ್ತಾರೆ ಇವರು? ಮೊದಲು ಅಲ್ಲೇ ಧ್ವಜಾರೋಹಣ ಆಗಿ ಆಮೇಲೆ ಬೇಕಾದಲ್ಲಿ ಮಾಡ್ಕೊಳ್ಳಿ, ನಾವೇನು ಬೇಡ ಅನ್ನೋದ. ನಾವು ಹೇಳೋದು ಏನಂತಂದ್ರೆ ಅರಮನೆಗೆ ಅವಮಾನ ಆಗಲ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ದಯಮಾಡಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀವಿ.